ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಸೊ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇರೋದು ಅಂತಂದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ಇನ್ನು ನಿಮ್ಮ ಮನೆಯಲ್ಲಿ ನಿಮ್ಮ ಜೀವನದಲ್ಲಿ ಅನೇಕ ರೀತಿಯಾಗಿರುವಂಥ ತೊಂದರೆಗಳು, ಸಮಸ್ಯೆಗಳು, ಕಷ್ಟಗಳು ಒಂದ್ರ ಮೇಲೆ ಒಂದು ಬರ್ತಾನೆ ಇದೆ. ಸಾಕಷ್ಟು ದೇವಾಲಯಕ್ಕೆ ಹೋಗಿದ್ದೀವಿ, ಹೋಮ ಹವನಗಳಲ್ಲಿ ಪಾಲ್ಗೊಂಡಿದ್ದೀವಿ, ಉಪವಾಸ ವ್ರತಗಳನ್ನ ಮಾಡಿದ್ದೀವಿ, ಆದರೂ ಕೂಡ ಇರುವಂಥ ತೊಂದರೆಗಳಿಂದ ಹೊರಗಡೆ ಬರೋಕ್ಕಾಗ್ತಿಲ್ಲ ಅಂದರೆ ಖಂಡಿತ ಚಿಂತೆ ಮಾಡಬೇಡಿ. ನಿಮ್ಮ ಸಮಸ್ಯೆಗಳನ್ನ ದೂರ ಮಾಡೋದಕ್ಕೆ ಆದಷ್ಟು ಬೇಗ ನೀವು ಅಕ್ಷಯ ವೃಕ್ಷವನ್ನು ಬರಮಾಡ್ಕೊಳ್ಬೇಕಾಗತ್ತೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಬೇಕು ಅಂದರೆ ಸ್ಕ್ರೀನ್ ಮೇಲೆ ಸಂಖ್ಯೆಗಳು ಬರ್ತಾ ಇದೆ, ನೀವು ನಂಬರ್ಸ್ಗೆ ಕಾಲ್ ಮಾಡ್ಬೋದು, ಮಾಹಿತಿಯನ್ನು ಪಡೆದುಕೊಳ್ಬೋದು. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಬನ್ನಿ ಗುರುಜಿಯವ್ರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗುರುಗಳೇ, ಇವತ್ತು ಬಹಳ ವಿಶೇಷವಾಗಿರುವಂಥ ದಿನ ಅಕ್ಷಯ ತೆದಿಗೆ, ಅಕ್ಷಯ ತೃತೀಯ ಅಂತ ನಾವೇನು ಕರಿತೀವಿ. ಈ ದಿನ ನೀವು ಹೇಳಿಬಿಟ್ರಿ ಏನೋ ಒಂದು ಕಡೆ ಗೋಲ್ಡ್ ತೊಗೊಳ್ಬೇಡಿ, ಸಿಲ್ವರ್ ತೊಗೊಳ್ಬೇಡಿ, ದಾನ ಮಾಡಬೇಕು ಅಂತ. ಆದರೆ ಈ ದಿನದ ಆಚರಣೆಯನ್ನು ನಾವು ಇನ್ನೇನಾದರೂ ಪೂಜೆಗಳ ಮುಖಾಂತರ ಮಾಡಬೇಕಾಗತ್ತಾ? ಇವತ್ತು ಮಾಡಲೇಬೇಕಾಗಿರುವಂಥ ಕೆಲಸಗಳು ಏನಾದರೂ ಇದೆಯಾ? ಇದ್ರ ಬಗ್ಗೆ ಇವತ್ತಿನ ವಿಡಿಯೋನಲ್ಲಿ ವೀಕ್ಷಕರಿಗೆ ತಿಳಿಸ್ಕೊಡಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಅಕ್ಷಯ ತೃತೀಯದ ಶುಭಾಶಯಗಳು. ಆಯುರಾರೋಗ್ಯ ಐಶ್ವರ್ಯಾಭಿವೃದ್ಧಿರಸ್ತು, ಮನೋವಾಂಚಿತ ಫಲಾಹ ಸಿದ್ಧಿರಸ್ತು, ಪದ್ಮಾವತಿ ಕೃಪಾ ಕಟಾಕ್ಷ ಸಿದ್ಧಿರಸ್ತು. ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ನಾನು ಮೊದಲೇ ಹೇಳಿದ್ದೀನಿ, ನೀವು ಬಂಗಾರವನ್ನು ದಾನ ಮಾಡಬೇಕು ಅಂತೇಳಿ. ಅಂತಹ ಬಂಗಾರವನ್ನು ಸಾಧ್ಯವಾದಷ್ಟು ದಾನ ಮಾಡ್ತಕ್ಕಂತಹದ್ದು, ಹಾಸಿಗೆಯನ್ನು ದಾನ ಮಾಡ್ತಕ್ಕಂಥ, ನೀರು ದಾನ ಮಾಡೋದು ಎಲ್ಲವೂ ಕೂಡ ನಾನು ಹೇಳಿದ್ದೇನೆ. ಆದರೆ ಅಕ್ಷಯ ತೃತೀಯದ ಆಚರಣೆಯನ್ನು ಹೇಗೆ ಮಾಡಬೇಕು ಅದನ್ನು ಸ್ವಲ್ಪ ನಾವು ಗಮನಿಸೋಣ. ಬಂಗಾರವನ್ನು ತಾಯಿ ಬಂಗಾರ ದಾನವಾಗಿ ನೀವೇ ಪಡ್ಕೊಳ್ಬೇಕು. ಹರೇ ಶ್ರೀನಿವಾಸ, ಹರೇ ಥ್ಯಾಂಕ್ ಯು ಗುರುಜಿ. ಇನ್ನು ಅಕ್ಷಯ ತೃತೀಯ ಬಹುಶಃ ಯಾರು ಈ ಒಂದು ಎಪಿಸೋಡ್ ಕೇಳಿಸ್ಕೊಂಡಿರ್ತಾರೋ ತತ್ಪೂರ್ವೆ ಅದರ ಹಿಂದೆ ಅವರೆಲ್ಲ ಈ ವ್ರತಗಳನ್ನ ಮಾಡ್ಕೊಂಡು ಬಂದಿದ್ದಾರೆ. ಹೊಸದಾಗಿ ಒಂದು ಮಡಕೆಯನ್ನು ಖರೀದಿ ಮಾಡುವಂಥದ್ದು, ಶುಭ್ರ ಮಾಡ್ಕೊಳ್ತಕ್ಕಂತಹದ್ದು, ಅದರ ಮೇಲೆ ಶಂಖ, ಚಕ್ರ, ಗದೆ, ಪದ್ಮ, ವನಮಾಲ ಇವೆಲ್ಲ ಕೂಡ ನೀವು ಸಾಧ್ಯತೆ ಬರೆಯೋದು, ಅಥವಾ ಶಂಖ, ಚಕ್ರ, ನಾಮ ಇದನ್ನಾದರೂ ಬಿಡಿಸುವಂಥದ್ದು. ನೀವು ಇನ್ನು ಆ ಲೋಟಸ್ ಆಗಿ ಸಂಬಂಧಪಟ್ಟ ಫ್ಲವರ್ಸ್ ಹಾಗೆ ಬರೆಯುವಂಥದ್ದು, ಆ ಹೂಗುಚ್ಚವನ್ನು ಬಿಡಿಸುವಂಥದ್ದು, ಒಟ್ಟಾರೆ ಮೇಲೆ ತುಂಬ ಸಿಂಗಾರವನ್ನು ಆ ಮಡಕೆಗೆ ಮಾಡುವಂಥದ್ದನ್ನು ಮಾಡ್ಕೊಳ್ತೀರಿ. ವಿಶೇಷವಾಗಿ ಇವತ್ತು ಈಗ ನಿಮಗೆ ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ಮಾಡಿ. ಮೊದಲೇ ನಿಮಗೆ ಮಡಕೆ ಇದ್ದು ಗೊತ್ತಿದ್ದರೆ ಮಾಡಬಹುದು. ಇವತ್ತು ಸಂಜೆ 6ರಿಂದ 7 ಗಂಟೆ ಗೋಧುಲಿ ಲಗ್ನದಲ್ಲಿ ಇವತ್ತಿರ್ತಕ್ಕಂತಹ ದಿನ ಬಹಳ ಅದ್ಭುತವಾಗಿರೋ ದಿನ. ನಕ್ಷತ್ರ ರೋಹಿಣಿ ನಕ್ಷತ್ರವಿದೆ. ನೀವು ಕೃಷ್ಣನನ್ನು ಈ ಅಕ್ಷಯ ತೃತೀಯ ಕರೀಲಿಕ್ಕೆ, ಮಹಾಲಕ್ಷ್ಮಿಯನ್ನು ಕರೀಲಿಕ್ಕೆ, ರೇವತಿ ಬಲರಾಮರನ್ನು ಕರೀಲಿಕ್ಕೆ, ಶ್ರೀನಿವಾಸ ಸಮೇತ ಪದ್ಮಾವತಿಯನ್ನು ಕರೀಲಿಕ್ಕೆ ಅತ್ಯಂತ ಅದ್ವಿತೀಯವಾಗಿರ್ತಕ್ಕಂತಹ ದಿನ ಇದು. ಹಾಗಾಗಿ ಅಂತಹ ಪದ್ಮಾವತಿಗೆ ಸಂಬಂಧಪಟ್ಟ ಮಂತ್ರ ಹೆಚ್ಚಿಗೆ ಇವತ್ತು ಹೇಳ್ಕೊಳ್ತಕ್ಕಂತಹದ್ದಕ್ಕಾಗಿ ಈ ಮಡಕೆಯಲ್ಲಿ ನೀವು ದವಸ ಧಾನ್ಯವನ್ನು ತುಂಬಿಸಬೇಕು. ದವಸ ಧಾನ್ಯವನ್ನು ತುಂಬಿಸಿಬಿಟ್ಟು ದೇವರ ಮನೆ ಒಳಗಡೆ ಅಥವಾ ದೇವರ ಮನೆಯ ಮುಂಭಾಗದಲ್ಲಿ ಈ ಒಂದು ಮಡಕೆಯನ್ನು ಇಟ್ಟು ದವಸ ಧಾನ್ಯಗಳನ್ನು ಹಾಕುವಂಥದ್ದು. ಅಂದರೆ ಅಕ್ಕಿಯನ್ನು ಮುಕ್ಕಾಲು ಭಾಗ ಅಕ್ಕಿಯನ್ನು ಹಾಕ್ತಕ್ಕಂಥದ್ದು. ಇನ್ನು ಅದರ ಮೇಲೆ ನವಧಾನ್ಯಗಳನ್ನು ಹರಡುವಂಥದ್ದು. ಅದರ ಮೇಲೆ ನಿಮ್ಮ ಮನೇಲಿ ಇದೆಯಲ್ಲ ಬೆಳ್ಳಿ, ಬಂಗಾರ ಏನೇನೇ ಇದೆಯಲ್ಲ ಅದೆಲ್ಲ ಅದರ ಒಳಗಡೆ ಹಾಕ್ತಕ್ಕಂತಹದ್ದು. ಏನು ಇದೆ ನಿಮ್ಮನೆ ಎಲ್ಲವನ್ನು ಕೂಡ ಅದರ ಒಳಗಡೆ ಹಾಕ್ತಕ್ಕಂತಹದ್ದು ದವಸ ಧಾನ್ಯ ನಿಧಿ ನಿಕ್ಷೇಪ ಅದು ನಿಮಗೆ. ಅಂತಹದ್ದಕ್ಕಾಗಿ ಪೂರ್ಣವಾಗಿ ನೀವು ಆ ಒಂದು ಮೇಲೆ ವಿಶೇಷವಾಗಿ ಆ ಮುಖದವಾಗಿ ಏನಿದೆಯೋ ಅದಕ್ಕೆ ಕೆಂಪು ವಸ್ತ್ರದಿಂದ ಕಟ್ಟುವಂಥದ್ದು, ಮೇಲೆ ಮುಚ್ಚಳ ಇದೆಯಲ್ಲ ಅದನ್ನು ಇಡುವಂಥದ್ದು, ಅದರ ಮೇಲೆ ದೀಪವನ್ನು ಇಟ್ಟು ತುಪ್ಪದ ದೀಪವನ್ನೇ ನೀವು ಬೆಳಗಿಸಬೇಕು. ಇವತ್ತು ಆ ಮನೆಯ ಸುಮಂಗಲಿ ಆ ದೀಪದ ಮುಂದೆ ರಾತ್ರಿ ಅಂದರೆ ಆ ಒಂದು ಮಡಕೆಯ ಮುಂದೆ ಮಲಗಬೇಕು ಅಂತ ಇದೆ. ಮಲಗುವ ಮುನ್ನ ಶಾಸ್ತ್ರೋಕ್ತವಾಗಿ, ಕ್ರಮಬದ್ಧವಾಗಿ, ಪರಿಪೂರ್ಣವಾಗಿ ನೀವೇನಾದರೂ ಪೂಜೆ ಮಾಡ್ತೀನಿ ಅಂತಂದರೆ ಇವತ್ತು ನೀವು ಆ ತಾವರೆ ಹೂಗಳಿಂದ, ಮಲ್ಲಿಗೆ ಹೂಗಳಿಂದ ಅಮ್ಮನೆಲ್ಲ ಅಲಂಕೃತ ಮಾಡಿ, ಇಲ್ಲಿ ಕಳಶ ಇಡಲ್ಲ, ನೀವು ದೀಪ ಇಡ್ತಾ ಇದ್ದೀರಿ, ಮುಚ್ಚಳ ಇಟ್ಟು ದೀಪ ಇಡ್ತಾ ಇದ್ದೀರಿ, ತುಪ್ಪದ ದೀಪವನ್ನು ಹಚ್ಚಿದ್ದೀರಿ. ಇನ್ನು ನೀವು ವಿಶೇಷವಾಗಿ ನೋಡಿಕೊಳ್ತಾನೆ ಹೇಳಿ ಪರವಾಗಿಲ್ಲ, ಪದ್ಮಾವತಿ ಅಷ್ಟೋತ್ತರವನ್ನೇ ಪಠಿಸಬೇಕು. ಇವತ್ತು ವಿಶೇಷವಾಗಿ ಆ ಪದ್ಮಗಳನ್ನು ಆ ದೇವಿಗೆ ಅರ್ಪಿಸಬೇಕು. ಈ ದಿವಸ ಅಕ್ಷಯ ದಿವಸ ಇದನ್ನು ಮಾಡ್ರೋ ಅಂತಂದರೆ ತಗೊಳ್ಳೋದು 1 ತಿಂಗಳು ಮೊದಲೇ ಬುಕ್ ಮಾಡೋದು, ಬಂಗಾರ ತೆಗೆದುಕೊಳ್ಳೋದು, ಪೀಡಿಸೋದು, ಇವ್ರನ್ನ ಪೀಡಿಸೋದು, ಸಾಲ ಮಾಡಿಬಿಡೋದು, ತೊಗೊಂಡ್ಬಿಡೋದು, ಸಾಲ ಮಾಡಿ ತೊಗೊಂಡ್ಬಿಡೋದು, ಲಕ್ಷ್ಮಿ ಬಂದುಬಿಡ್ತಾಳೆ. ಇದಲ್ಲ. ಲಕ್ಷ್ಮಿ ಬರಬೇಕಾದ್ರೆ ನಿಮ್ಮ ಮನೇಲಿ ಹಳೆ ಬಂಗಾರ ಇತ್ತಲ್ಲ, ಹಳೇದು ನಿಮ್ಮ ಮನೇಲಿ ಬೆಳ್ಳಿ ಇತ್ತಲ್ಲ, ಅಲ್ಲಿ ಆ ಮಡಕೆ ಒಳಗಡೆ ಹಾಕಿಯಪ್ಪ, ಅದು ನಿಮಗೆ ನಿಧಿ ನಿಕ್ಷೇಪವಾಗಿ ಮಾರ್ಪಾಟಾಗ್ತಕ್ಕಂತಹದ್ದು. ಮುಂದಿನ ದಿನಮಾನಸಗಳಲ್ಲಿ ನಿಮ್ಮ ಮಕ್ಕಳಿಗೆ ನಿಧಿ ನಿಕ್ಷೇಪ
ಇವುಗಳಾಗ್ತಕ್ಕ ದವಸ ಧಾನ್ಯಗಳು. ಯಾವ ಜೀವಂಚ ಕಾಲವೂ ಕೂಡ ನಮ್ಮ ಮನೆಗೆ ಅಂತಹ ದವಸ ಧಾನ್ಯಗಳಿಗೆ ಈ ರೀತಿಯ ದನ ಕನಕ ವಾಹನಾದಿಗಳಿಗೆ ನಮಗೆ ಪತಚ್ಯುತಿ ಬಾರದಿರಲಿ, ಯಾವುದೇ ಕಾರಣಕ್ಕೂ ನಮಗೆ ಅಂತಹ ಬರಗಾಲ ಬಾರದಿರಲಿ ಅಂತ ಹೇಳಿ ಇದನ್ನು ನೀವು ಮಾಡ್ತಕ್ಕಂಥದ್ದು. ವರ್ಷಕ್ಕೆ ಒಂದು ಸಲ ನೀವು ಈ ಪದ್ಮಾವತಿಯಿಂದಲೇ ಆವಾಹನೆ ಮಾಡುತ್ತಾ ಪೂಜೆಯನ್ನು ಮಾಡ್ತೀರ ಅಂತಂದರೆ ಓಂ ಭೂ ಹೂ ನೀವು ಹೇಳ್ತಕ್ಕಂಥ ಮಂತ್ರ ಎಷ್ಟೋ ಸಲ ನಾನು ಹೇಳಿರ್ತೀನಿ. ನೀವು ಈಗ ಅಕ್ಷತೆ ತೆಗೆದುಕೊಳ್ತಾ ಆ ದೀಪಕ್ಕೆ ಹಾಕ್ತೀರಿ, ಅಕ್ಷತೆಯನ್ನು ಹಾಕ್ತೀರಿ. ಓಂ ಭೂಹು ಶ್ರೀ ಪದ್ಮಾವತಿ ಮಾವಾಹಯಾಮಿ, ಓಂ ಭುವಃ ಶ್ರೀ ಪದ್ಮಾವತಿ ಮಾವಾಹಯಾಮಿ, ಓಂ ಸುವಃ ಶ್ರೀ ಪದ್ಮಾವತಿ ಮಾವಾಹಯಾಮಿ, ಓಂ ಭುರ್ಭುವಸ್ವಃ ಶ್ರೀ ಪದ್ಮಾವತಿ ಮಾವಾಹಯಾಮಿ. ಇದನ್ನು ಹೇಳ್ತಾ ಧೂಪದೀಪವನ್ನು ಹಾಕ್ತಾ ನೀವು ನೈವೇದ್ಯಗಳನ್ನು ಮಾಡ್ತೀನಿ ಅಂತಂದರೆ, ನೀವು ಪಾರಾಯಣ ಮಾಡ್ತೀನಿ, ಲಲಿತಾ ಸಹಸ್ರನಾಮ ಪಾರಾಯಣ ಮಾಡ್ತೀನಿ ಅಂತಂದರೆ ನೀವು ಗೊತ್ತಿರುತ್ತೆ. ಈ ಲಲಿತಾ ಪರಮೇಶ್ವರಿಯ 99ನೇ ಶ್ಲೋಕ ಏನು ಹೇಳುತ್ತೆ ನಿಮ್ಗೆ ಚೆನ್ನಾಗಿ ಗೊತ್ತಿದ್ದರೆ ಮಾತ್ರ, ಗುಡಾನ್ನ ಪ್ರೀತಿ ಮಾನಸ ಅಂತ ಬರುತ್ತೆ. ಅಂದರೆ ಗುಡಾನ್ನ ಬಹಳ ಪ್ರೀತಿ ಆಕೆಗೆ, ಪಾಯಸಾನ್ನ ಬಹಳ ಪ್ರೀತಿ ಆಕೆಗೆ. ಅಂತಹ ಪಾಯಸಾನ್ನವನ್ನು ನೈವೇದ್ಯ ಮಾಡ್ತೀನಿ ಅಂತಂದರೆ ಬಹಳ ತೃಪ್ತಳಾಗ್ತಾಳೆ, ಬಹಳ ತೃಪ್ತಳಾಗ್ತಾಳೆ. ಅಂತಹ ಲಲಿತಾ ತ್ರಿಪುರ ಸುಂದರಿ ಪದ್ಮಾವತಿಯಾಗಿ, ಅಂತಹ ಪದ್ಮಾವತಿಯೇ ಲಲಿತಾ ತ್ರಿಪುರ ಸುಂದರಿಯಾಗಿ ಬರ್ತಾಳೆ. ವಿಶೇಷವಾಗಿ ನೀವು ಅಮ್ಮನನ್ನು ಆಡಿ ಕೊಂಡಾಡ್ತಕ್ಕಂತಹ ದಿನ ಅಕ್ಷಯ ತೃತೀಯ ದಿನ. ನೀವು ನೀರು ದಾನ ಮಾಡ್ತಕ್ಕಂಥ ದಿನ ಈ ಅಕ್ಷಯ ತೃತೀಯದ ದಿನ. ಹಾಸಿಗೆ ಮಾಡ್ತಕ್ಕಂಥ ದಿನ ಈ ಅಕ್ಷಯ ತೃತೀಯ ದಿನ. ಬೆಳ್ಳಿ ಬಂಗಾರವನ್ನು ದಾನ ಮಾಡ್ತಕ್ಕ ದಿನ ಈ ಅಕ್ಷಯ ತೃತೀಯ ದಿನ. ಹಾಗೆಯೇ ಮಹಾಲಕ್ಷ್ಮಿ ನಿಮಗೆ ನೆನ್ನೆ ತಿಳಿಸಿದ್ದೀನಿ, ಯಾರಿಗೆ ದಾನ ಕೊಟ್ಟರು ಏನಾಗುತ್ತೆ ಅಂತ. ಈ ದಿವಸವನ್ನು ಹೇಗೆ ನಾವು ಮಾರ್ಪಾಟು ಮಾಡ್ಕೊಳ್ಬೇಕು, ಒಟ್ಟಾರೆ ನಮ್ಮ ದಿನವನ್ನಾಗಿ ಮಾಡಿಕೊಳ್ಬೇಕು. ನಾವು ಎಲ್ಲದರೂ ಕೂಡ ಅಕ್ಷಯವಾಗಿ ಬೆಳೆಯಬೇಕು. ಅಕ್ಷಯ ಅಂತಂದರೆ ವೃದ್ಧಿ ಆಗುವಂಥದ್ದು, ಅಭಿವೃದ್ಧಿ ಆಗುವಂಥದ್ದು, ಸಮೃದ್ಧಿ ಆಗುವಂಥದ್ದು. ಅಂತಹ ಸಮೃದ್ಧವಾಗಿ ನೀವು ಬೆಳೆಯಬೇಕಾದ್ರೆ ಮಹಾಲಕ್ಷ್ಮಿಯ ಕೃಪೆ ಆಗಲೇಬೇಕು. ನೀವೇನೋ ತೆಗೆದುಕೊಂಡು ಇಟ್ಕೊಳ್ತಿರೋ ಅದರಲ್ಲಿ ಸಾಧ್ಯವೇ ಇಲ್ಲ. ಸಾಲ ಮಾಡಿ ಇವತ್ತು ಖರೀದಿ ಮಾಡಿಬಿಟ್ಟು ಅದು ಹೆಂಗೆ ಬರುತ್ತೆ ತಿಳಿಸಿ ನೋಡೋಣ. ಇದನ್ನು ನೀವು ಮಾಡಿ ನನಗೆ ಒಂದು ವರ್ಷ ಟೈಮ್ ಕೊಡಿ, ನೀವೆಲ್ಲಿ ಬಂದಿರ್ತೀರ ನೀವೇ ಕಾಮೆಂಟ್ ಮಾಡ್ತಾ ಬನ್ನಿ. ಅದು ಅಕ್ಷಯ ತೃತೀಯದ ತಾಕತ್ತು. ಶುಭಂ ಭೂಯಾತ್. ಖಂಡಿತವಾಗ್ಲೂ ಗುರುಗಳೇ, ಜೀವನದಲ್ಲಿ ವೃದ್ಧಿ ಅಭಿವೃದ್ಧಿ ಸಮೃದ್ಧಿಯನ್ನು ಕಾಣಬೇಕು ಅಂತಂದರೆ ಏನು ಮಾಡಬೇಕು, ವಿಶೇಷವಾಗಿ ಅಕ್ಷಯ ತೃತೀಯ ದಿವಸ ಅಂತ ತಿಳಿಸ್ಕೊಟ್ರಿ. ನನಗೊಂದು ರೀತಿ ಆಶ್ಚರ್ಯ ಆಗ್ತಾ ಇದೆ. ಯಾವಾಗಲೂ ಅಕ್ಷಯ ವೃಕ್ಷವನ್ನು ನನ್ನ ಜೊತೆನಲ್ಲಿ ಇಟ್ಕೊಂಡು ನನ್ನ ಕಾರ್ಯಕ್ರಮದಲ್ಲಿ ಹೇಳೋದ್ರಿಂದ ಬಹುಶಃ ಅಕ್ಷಯ ತೃತೀಯ ದಿವಸ ನನಗೆ ಈ ಉಡುಗೊರೆ ತಮ್ಮಿಂದ ಸಿಕ್ಕಿದೆ. ಮತ್ತೊಮ್ಮೆ ತಮಗೆ ಧನ್ಯವಾದಗಳು. ನಮಸ್ಕಾರ ಗುರುಗಳೇ. ಹರೇ ಶ್ರೀನಿವಾಸ. ಇನ್ನು ಕಾರ್ಯಕ್ರಮ ವೀಕ್ಷಿಸ್ತಾ ಇರುವಂತಹ ಸಮಸ್ತ ವೀಕ್ಷಕರಿಗೂ ಅಕ್ಷಯ ತೃತೀಯದ ಶುಭಾಶಯಗಳನ್ನ ತಿಳಿಸ್ತಾ ಇವತ್ತಿನ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.